ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ರಾಜಕಾರಣದ ವ್ಯವಸ್ಥೆಯಲ್ಲಿ ನೀವು ಇವತ್ತು ನೋಡ್ತಾ ಇದ್ದೀರಿ, ಒಂದು ಸಮಸ್ಯೆ ಇಲ್ಲಿ ಎದುರಾಗೋದು ಏನು ಅಂದರೆ, ಈ ಅಖಂಡ ಕರ್ನಾಟಕದ ವ್ಯವಸ್ಥೆ ಬಂದಾಗ ಎಲ್ಲೋ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಇದಕ್ಕೆ ನಂಜುಂಡಪ್ಪ ವರದಿ ಸ್ಪಷ್ಟವಾದಂಥ ಸಾಕ್ಷಿ. ಅವತ್ತು 12,000 ಕೋಟಿ ರೂಪಾಯಿ ನಮ್ಮ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ. ಸಮತೋಲನ ಆಗಬೇಕು ಅಂದರೆ, ಸಮಾನತೆ ಬರಬೇಕು ಅಂದರೆ, ಅಸಮಾನತೆ ಹೋಗ್ಬೇಕಾದ್ರೆ ಇಷ್ಟು ದುಡ್ಡನ್ನು ನೀವು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ಯಾರು ಮಾಡಿದರು? 2008 ಯಡಿಯೂರಪ್ಪನವ್ರು ಏನೋ ಕೊಟ್ಟರು ಬಿಟ್ಟರೆ ಉಳಿದಿದ್ದ ವರದಿ ಮೂಲೆಗುಂಪಾಯಿತು. ಇನ್ನು ಸೆಕೆಂಡ್ ಈಗ ಬನ್ನಿ ಒಂದು ವರದಿ ಕೊಟ್ಟಿದ್ದಾರೆ ಗೋವಿಂದರಾವ್ ಸಮಿತಿಯವರು. ಅವರು ಹೇಳ್ತಾ ಇದ್ದಾರೆ ಸುಮಾರು 43,914 ಕೋಟಿ ಡಿಫ್ರೆನ್ಸ್ ಇದೆ. ಅಸಮತೋಲನ ಹೋಗಬೇಕು, ಸಮತೋಲನ ಆಗಬೇಕು ಅಂದರೆ ಇಷ್ಟು ಖರ್ಚು ಮಾಡಬೇಕು. ಸೊ ಇದು ಎಲ್ಲ ಕ್ಷೇತ್ರಕ್ಕೂ ನಮಗೆಲ್ಲೋ ಅನ್ಯಾಯ ಆಗ್ತಾ ಇದೆ, ಮಲತಾಯಿ ಧೋರಣೆ ನಡೀತಾ ಇದೆ. ಈ ಹಿಂದೆ ಉಮೇಶ್ ಕತ್ತಿಯವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಧ್ವನಿ ಎತ್ತಿಬಿಟ್ರು. ಅವರು ಶಾಸಕರಿದ್ದರು, ಮತ್ತೆ ಅವರು ಮಂತ್ರಿ ಇದ್ದರು. ಈಗ ಅದರ ಜೊತೆಗೆ ಸಾಕಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ. ಆ ಸಂದರ್ಭದಲ್ಲಿ ಸೈಯದ್ ಖಾಲಿದ್ ಕೊಪ್ಪಳ್ ಅವರು ಬಹುತೇಕ ಸಾಮಾಜಿಕ ಒಬ್ಬ ಪ್ರಮುಖ ನಾಯಕ, ಜೊತೆಗೆ ಸಾರ್ವತ್ರಿಕ ಬದುಕಿನ ಚಿಂತಕ, ಹಾಗೆ ಕನ್ನಡ ಪರ ಹೋರಾಟಗಾರರು. ಅವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಂತ ಧ್ವನಿ ಎತ್ತಿದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್, ನಿಮ್ಮ ಚಿಂತನೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಅವತ್ತೇ, ಅಂದರೆ ಬಹುತೇಕ 2 ವರ್ಷದ ಹಿಂದೆನೇ ತಾವು ಕಹಳೆ ಊದಿದ್ದು. ಹೌದು ಸರ್. ಯಾಕೆ ಅನ್ನೋದು ಸ್ಪಷ್ಟತೆ ಬೇಕಲ್ಲ, ಯಾಕೆ ಸರ್? ಮೊಟ್ಟ ಮೊದಲು ತಮ್ಮ ವೀಕ್ಷಕರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಅದ್ರ ಜೊತೆಗೆ ಇದು ಯಾಕೆ ಆ ಕೂಗು ಬಂತಂದ್ರೆ, ಮಹದಾಯಿ ಮತ್ತು ಕಳಸಾ ಬಂಡರಿದು ಒಂದು ಬೃಹತ್ ಹೋರಾಟ ನಡೆದಿತ್ತು ಸರ್ ಆ ಟೈಮಿಗೆ. ಆ ಹೋರಾಟದಾಗ ನಮ್ಗೆ ನ್ಯಾಯ ಸಿಗಾಕತ್ತಿದ್ದಿಲ್ಲ. ಅದ್ರ ಸಂಬಂಧ ಅವಾಗ ಉಮೇಶ್ ಕತ್ತಿಯವರು ಆ ಧ್ವನಿಯನ್ನು ಎತ್ತಿದ್ರು. ಅದ್ರ ಜೊತೆಗೆ ನಾವು ಏನು ಸ್ವಲ್ಪ ಕನ್ನಡ ಪರ ಹೋರಾಟಗಾರದೀವಿ, ನಮ್ಮ ಬೇಡಿಕೆ ಕೂಡ ಆ ಟೈಮಿಗೆ ಅದೊಂದು ಸಿಚುವೇಶನ್ ಉದ್ಭವ ಆಯ್ತು. ಯಾಕಂದ್ರೆ ನಮ್ಮ ಭಾಗಕ್ಕೆ ಒಂದು ನೀರಿನ ಸಲುವಾಗಿ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತಲ್ಪ. ಕುಡಿಯೋ ನೀರಿನ ಸಲುವಾಗಿ ನರಗುಂದ ಬಂಡಾಯ ಆಯ್ತು. ಇಷ್ಟು ವರ್ಷದಿಂದ ಹೋರಾಟ ಅದು ಸತತವಾಗಿ ನಡೆದೈತಿ. ಪದೇ ಪದೇ ಹಲವಾರು ವಿಚಾರಗಳದಾವ ಸರ್. ಉತ್ತರ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳದಾವ. ಅದ್ರ ಸಲುವಾಗಿ ಆ ಒಂದು ಸಮಸ್ಯೆ ಉದ್ಭವ ಆಯ್ತು. ಅವಾಗ ನಾವೆಲ್ಲ ಧ್ವನಿ ಕೂಡಿಸಿದ್ವಿ ಅವಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಲುವಾಗಿ. ಹೌದು. ಈಗ ಮತ್ತೆ ಆ ಧ್ವನಿ ನೀವು ಎತ್ತಿದ್ದೀರಿ. ಕಾರಣ ಏನು ಅಂದ್ರೆ, ಮೊನ್ನೆ ಈ ಕಾಂಗ್ರೆಸ್ಸಿನ ಏನು ವ್ಯವಸ್ಥೆ ಆಡಳಿತ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ. ಈ ಭಾಗದ SK ಪಾಟೀಲ್ರಿಗೆ ಅಲ್ಲಿ ಮೊದಲನೇ ಪಟ್ಟಿಯಲ್ಲಿ ಮಂತ್ರಿಗಿರಿ ಆದ್ಯತೆ ಕೊಡಲಿಲ್ಲ ಅಂತ ಮೊನ್ನೆ ಹೋರಾಟ ಮಾಡಿದ್ರಿ ನೀವು ಸ್ಟಾರ್ಟಿಂಗ್. ಹೌದು. ಸೊ ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕ ರಾಜ್ಯ ಆಗಬೇಕಂತರೋ ಅಥವಾ ಅಭಿವೃದ್ಧಿ ಪರ ಚಿಂತನೆಯಲ್ಲಿಯೋ ಏನು ಅಂತ ಸರ್? ನೋಡಿ, ಮೊಟ್ಟ ಮೊದಲು ಈ ಎರಡು ಸಪ್ರೇಟ್ ಅದ. ಯಾಕಂದ್ರೆ ನನ್ನ ಪಕ್ಷದ ಬಗ್ಗೆ ಮಾತಾಡಕ್ ಆಗಲ್ದಿಲ್ಲ. ಆದ್ರೆ ಏನು ನಮ್ಮ ನಾಯಕರು ಶ್ರೀ HK ಪಾಟೀಲ್ ಅಪಾರವಾದ ಕೊಡುಗೆ ಇದೆ ಉತ್ತರ ಕರ್ನಾಟಕ ಅಥವಾ ಕರ್ನಾಟಕ ಇಡೀ ಸ್ಟೇಟ್ಗೆ. ಈಸ್ ಎ ರೋಲ್ ಮಾಡೆಲ್. ಯಾಕಂದ್ರೆ ಯೂನಿವರ್ಸಿಟಿ ಇವತ್ತು ಇಲ್ಲಿ ಗದಗ ಒಳಗೆ ಕರ್ನಾಟಕ ರಾಜ್ಯದಿಂದ ಯೂನಿವರ್ಸಿಟಿ ಮಾಡ್ತಾರ RDPR ಅಂದ್ರೆ ಇಟ್ ಇಸ್ ನಾಟ್ ಸಿಂಪಲ್ ಥಿಂಗ್. ದೇಶದ ಮೂಲೆ ಮೂಲೆಯಿಂದ ಗ್ರಾಮೀಣ ಕಲಿಯಲು ಈ RDPR ಇನ್ಸ್ಟಿಟ್ಯೂಟ್ ಬರ್ತಾರೆ. ಇಂಥ ಒಂದು ಸನ್ನಿವೇಶ ಒಳಗ ಆ ಹೋರಾಟ ಅವ್ರಿಗೆ ಅದ್ರ ತಕ್ಕಂತ ಸ್ಥಾನಮಾನ ಸಿಗಬೇಕಿತ್ತು. ವನ್ಯ ಪಟ್ಟಿಯೊಳಗ ನಮ್ಮ ಉತ್ತರ ಕರ್ನಾಟಕದವರು ಅನುಭವಿಸ್ತರು. ಬಹುಶಃ SM ಕೃಷ್ಣ ಒಂದು ಸರ್ಕಾರದಾಗ ಅವಾಗ ಅವ್ರು ಮುಖ್ಯಮಂತ್ರಿ ಆಗ್ಬೇಕಿತ್ತು. ಪಂಚಜನ್ಯ ಯಾತ್ರೆ ಮಾಡಿದ್ರು, ಅದು ಎಲ್ಲ ತಪ್ಕೊಂಡ್ ಬಂತಲ್ಲ. ಇಲ್ಲಾಂದ್ರೆ ನಮ್ಮವರ ಇವತ್ತು ಮುಖ್ಯಮಂತ್ರಿ ಇರ್ತಿದ್ರಲ್ಲ, ಉತ್ತರ ಕರ್ನಾಟಕ ಸಪರೇಟ್ ಇದ್ರ. ಈಗ ಎಕ್ಸಾಂಪಲ್ ಗೋವಾ. ಈ ಗೋವಾ ಒಳಗ 40 MLAಗಳಿಗೆ ಒಂದು ಸ್ಟೇಟ್ ಐತಿ ಸಪರೇಟ್. ಈಗ ಅದೇ ರೀತಿಯಿಂದ ಹೈದರಾಬಾದ್ ಕರ್ನಾಟಕದವ್ರಿಗೂ 5% ರಿಲ್ಯಾಕ್ಸೇಷನ್ ಐತಿ. ಅಲ್ಲಿ ವಿದ್ಯಾರ್ಥಿಗಳಿಗೆ, ಅಲ್ಲಿ ಉದ್ಯೋಗ ಸಲುವಾಗಿ ಎಲ್ಲ ಮಕ್ಕಳಿಗೆಲ್ಲ ರಿಸರ್ವೇಶನ್ ಐತಿ. ನಮ್ಮ ಮಕ್ಕಳಿಗೆ ರಿಸರ್ವೇಶನ್ ಇಲ್ಲ. ಆಕ್ಚುಲಿ ಬರಗಾಲ ಪ್ರದೇಶ ಅಂದ್ರೆ ಈಚೆ ಸೈಡ್ ರೈತರಿಗೆ ತ್ರಾಸ ಇರುತ್ತೆ ನಮ್ಮಲ್ಲಿ. ಇದು ಬಯಲು ನಾಡು. ಯಾಕಂದ್ರೆ ನೀರಾವರಿ ಇಲ್ಲ ನಮ್ಮಲ್ಲಿ. ಅವ್ರಲ್ಲ ಅಲ್ಲಿ ನೀರಾವರಿ ಎಲ್ಲ ಅದಾವ್. ನೀವು ಇಲ್ಲೇ ಕೊಪ್ಪಳ ಹೋದ್ರಿ ಅಂದ್ರೆ ಜಿಂದಾಲ್ ಫ್ಯಾಕ್ಟ್ರಿ ಐತಿ. ತಾವು ಬಹಳಷ್ಟು ಇಂಡಸ್ಟ್ರಿ ಕಾಣಬಹುದು. ಇಲ್ಲೇ ಬೆಳಗಾಂ ಹೋದ್ರೆ ಶುಗರ್ ಕೇನ್ ಫ್ಯಾಕ್ಟ್ರಿ ಐತಿ. ನಾವೆಲ್ಲ ರೊಕ್ಕ ಜಮಾ ಮಾಡಿ ಸರ್ಕಾರಕ್ಕೆ ಉತ್ತರ ಕರ್ನಾಟಕದವರು ದೊಡ್ಡ ಪ್ರಮಾಣದಾಗ ಟ್ಯಾಕ್ಸ್ ಕೊಡ್ತೀವಿ.
ಅದರದ 25% 10% ಪಾಲು ನಮ್ ಕಡೆ ಬರ್ತಾ ಇಲ್ಲ. ಓಹೋ, ಹಾ, ಮೆಟ್ರೋಗಳನ್ನು ಅವ್ರು ನೋಡ್ತಾ ಇದಾರೆ, ಹೌದು, ನಾವು ನೋಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್, ನಮ್ ಭಾಗಕ್ಕೆ ಮೆಟ್ರೋ ಬಂದಿಲ್ಲ. ಹೌದು, ನಮ್ ಭಾಗಕ್ಕೆ ಅವರೆಲ್ಲ ಎಲೆಕ್ಟ್ರಿಕಲ್ ಬಸ್ ತಗಡ್ಡಾಡಕತ್ತಾರ. ಹೌದು, ಆ ಭಾಗದವ್ರು, ಬೆಂಗಳೂರು ಭಾಗದವರು, ಅವರು ಮುಖ್ಯಮಂತ್ರಿ ಎಂಜಾಯ್ ಮಾಡಕತ್ತಾರ. ಅಲ್ಲಿದ್ದ ತಮ್ಮ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, 4 ಫ್ಲೈಓವರ್ಸು, 10 ಫ್ಲೋರ್ ಅಪಾರ್ಟ್ಮೆಂಟ್ಸ್ ಅವರೆಲ್ಲ ನೋಡ್ತಾ ಇದಾರೆ. ಆದ್ರೆ ಈ ನಮ್ಮ ಭಾಗದ ಹುಡುಗರ್ದು, ನಮ್ಮ ಭಾಗದ ಎಜುಕೇಶನ್ ಫೀಲ್ಡು, ನಮ್ಮ ಎಜುಕೇಶನ್ ಡೆವಲಪ್ ಆಗ್ಬೇಕಂದ್ರೆ HK ಪಾಟೀಲ್ ಅಂತವ್ರು, ಮತ್ತು ಸತೀಶ್ ಜಾರಕಿಹೊಳಿ ಅಂತವ್ರು, ಈ ಉತ್ತರ ಕರ್ನಾಟಕ ಭಾಗದಾಗ ಅನೇಕ ಮುಖಂಡರದಾರ. ಸಂತೋಷ್ ಲಾಡ್ ಆಗಿರ್ಬೋದು, ಬಳ್ಳಾರಿಯಲ್ಲಿ B ಶ್ರೀರಾಮ್ಲು ಆಗಿರ್ಬೋದು, ಅಥವಾ ಈ ಅನೇಕ ಇಕ್ಬಾಲ್ ಅನ್ಸಾರಿ ಅವರಾಗಿರ್ಬೋದು, ಇಂಥ ಅನೇಕ ಮುಖಂಡರು ಈ ಉತ್ತರ ಕರ್ನಾಟಕ ಬೆಲ್ಟ್ದಾಗ ಬರ್ತಾರೆ. ಅವ್ರೆಲ್ಲರಿಗೂ ಅವಾಗಿನ ಟೈಮ್ಲಿಂದ ಉತ್ತರ ಕರ್ನಾಟಕ ನಮ್ಗೆ ಸ್ಪೆಷಲ್ ಬಜೆಟ್ ಅಂದ್ರೆ ಒಂದು ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ಒಂದು ಪ್ರತ್ಯೇಕ ಮಂಡಳಿ ಆದ್ರೆ, ಅಥವಾ ಏನು ನಮ್ಮ ಭಾಗದವ್ರಿಗೆ ಅಧಿಕಾರ, ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಸ್ಥಾನಗಳು ಸಿಕ್ಕರೆ ಹೆಚ್ಚಿನ ಹೆಚ್ಚು ನಮ್ಗೆ ಇಲ್ಲಿ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ. ಇಲ್ಲಂದ್ರೆ ಮುಂದಿನ ದಿನಮಾನದಲ್ಲಿ ಇದೇನು ಪ್ರತ್ಯೇಕ ಕೂಗೈತಿ ಅದು ಗಟ್ಟಿಯಾಗಿ ಹೊಂಬರುತ್ತೆ ಅಂತ ಹೇಳಿ ನಾನು ಹೇಳ್ತೇನೆ ಸರ್. ಅಲ್ಲ, ಬಹುತೇಕ ಈಗ 24 ಮಂದಿ ಮುಖ್ಯಮಂತ್ರಿ ಆಗ್ಯಾರ ಈ ರಾಜ್ಯದ. ಹೌದು ಸರ್. ಅದ್ರೊಳಗ ಮತ್ತೆ 8 ಮಂದಿ ಮುಖ್ಯಮಂತ್ರಿ ಅವರು ಇಲ್ಲಿ ಉತ್ತರ ಕರ್ನಾಟಕದವರೇ ಇದ್ರಲ್ಲ. ನೋಡ್ರಿ ಸರ್, ನಾನು ಹಳೆಲಿಂದ ಹೇಳ್ತೇನೆ. ಎಸ್ ನಿಜಲಿಂಗಪ್ಪ ಅವ್ರಾಗಿರ್ಬೋದು, ಬಿಡಿ ಜತ್ತಿ ಅವರಾಗಿರ್ಬೋದು, SR ಬೊಮ್ಮಾಯ ಸಾಹೇಬ್ರಾಗಿರ್ಬೋದು, ಬಂಗಾರಪ್ಪ ಕೂಡ ಶಿವಮೊಗ್ಗದವ್ರು ಇದ್ರೂ ಸಹ ಅವ್ರದ್ದು ಸೊರಬ ಇದ್ದಿದ್ದ ಕಾರಣ ನಮ್ಮ ಉತ್ತರ ಕರ್ನಾಟಕ ಒಳಗೆ ಅದು ಕನ್ಸಿಡರ್ ಆಗತ್ತ. ಅದ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರಾದ್ರು, ಬಸವರಾಜ ಬೊಮ್ಮಾಯಿ ಅವರಾದ್ರು. ಆದ್ರೆ ಅವ್ರದ್ದೇನು ಅವಧಿ ಇತ್ತಲ್ಲ ಡೆವಲಪ್ಮೆಂಟ್ ಮಾಡೋದು ಬಹಳ ಕಮ್ಮಿ, 1 ವರ್ಷ 1.5 ವರ್ಷ ಇಂಥ ಒಂದು ಅವಧಿ ಒಳಗೆ ಅವ್ರು ಏನೂ ಜಾಸ್ತಿ ಸಾಧನೆ ಮಾಡಕ್ ಆಗ್ಲಿಲ್ಲ. ಆದ್ರೆ ನಂದೇನು ಒಂದು ಅನಿಸಿಕೆ ಐತಂದ್ರೆ, ಒಂದು ಸಂಪೂರ್ಣ 5 ವರ್ಷ ಕಾಲ, ಈಗ ಹೆಂಗೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಗಟ್ಟಿ ಕಾಲ ಮಾಡಿದ್ರು, ಅದೇ ಥರದಿಂದ ಒಂದು ಉತ್ತರ ಕರ್ನಾಟಕ ನಮ್ಮ HK ಪಾಟೀಲ್ ಅಂತವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಉತ್ತರ ಕರ್ನಾಟಕವನ್ನು ದೊಡ್ಡ ಪ್ರಮಾಣದಾಗ ತೊಗೊಂಡು ಹೋಗ್ಬೋದು ನಾವು. ಹೌದು, ಯಾಕಂದ್ರೆ ಎಜುಕೇಶನ್ ಹಬ್ ಧಾರವಾಡ ಸಿಟಿ ಐತಿ. ಆದ್ರೆ ಉದ್ಯೋಗ ತಗೋಬೇಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಹೌದೌದು. ಈಗ ನೋಡ್ರಿ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೇನೆ ತಮಗೆ. ಈಗ ಏನು SSLC ಕರೆಕ್ಷನ್ ಇರ್ತದೆ ಸರ್ಟಿಫಿಕೇಟ್, ನಾ ಮೊನ್ನೆ ಒಂದು ಕೇಳಿದೆ, ಹಿಂಗೆ ನಮ್ಮೊಂದು ಪರಿಚಯದೊಳಗೆ ಒಂದು ಹುಡುಗಂದು ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ಆ ತಿದ್ದುಪಡಿ ಮಾಡಾಕ ಆ ಹುಡುಗ ಅವ್ರ ತಂದೆ ತಾಯಿ ಕರ್ಕೊಂಡು ಹೋಗ್ಬೇಕಾತ. ಯಾಕಂದ್ರೆ ಸಣ್ಣ ನೋಡಿ, ಮೈನರ್ SSLC ಅಂದ್ರೆ ಈಸ್ ಅಂಡರ್ ಏಜ್. ಅವ ತಂದೆ ತಾಯಿ ಕರ್ಕೊಂಡು ಬೆಂಗಳೂರಿಗೆ ಹೋದ. ಅಲ್ಲಿ ಒಂದು 100-200 ರೂಪಾಯಿ ಫೀಸ್ ತುಂಬಿ ಅದು ತಿದ್ದುಪಡಿಗೆ ಅರ್ಜಿ ಕೊಟ್ಟ. 1 ದಿವಸ 2 ದಿವಸ ಒಳಗೆ ಅದು ಅರ್ಜಿ ಅವನಿಗೆ ಸರ್ಟಿಫಿಕೇಟ್ ತಿದ್ದುಪಡಿ ಆಗಿ ಬಂತು. ಈಗ ಅದ್ರ ಸಲ 10,000 ರೂಪಾಯಿ ಖರ್ಚು ಮಾಡ್ದ. ಈಗ ನಮ್ಮಲ್ಲಿ ಸುವರ್ಣಸೌಧ ಐತಿ ಬೆಳಗಾಂದಾಗ, ಅದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ಏನಾದ್ರು ನಮ್ ಬೆನಿಫಿಟ್ ಸಿಕ್ತಂದ್ರೆ ಆ SSLC ಕರೆಕ್ಷನ್ ಸಲ ಇಲ್ಲೇ ಮಾಡ್ಬೋದಲ್ಲ ನಾವು. ನಾವು ಯಾಕೆ ಬೆಂಗಳೂರು ಮಟ್ಟ 10,000 ರೂಪಾಯಿ ಖರ್ಚು ಮಾಡಿ ಬರ್ಬೋದು. ಅದ ಬೆಂಗಳೂರು ಮನುಷ್ಯಂಗೆ 10,000 ರೂಪಾಯಿ ಖರ್ಚು ಮಾಡಿ ಗದಗ ಬಾ ಅಂದ್ರೆ ಬರ್ತಾನೇನೋ? ಬರೋದಿಲ್ಲ. ನಮ್ಮನ್ನು ಉಪಯೋಗ ತಗೊಂತಾರ ಅವರು. ನಮ್ಮನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆರ್ಥಿಕ ಸವಲತ್ತುಗಳನ್ನು, ನಮ್ಮ ಫೆಸಿಲಿಟಿಗಳನ್ನು ನೀವು ಬೆಂಗಳೂರದಾಗ ಹೋಗಿ ಉತ್ತರ ಕರ್ನಾಟಕ ಮಂದಿ ಭಾಳ ಸಿಗ್ತಾರೆ ನಿಮ್ ಜಾಬ್ ಸಲಾಗಿ. 20,000 40,000 ರೂಪಾಯಿ ದುಡ್ಯಾಕ್ ಹೋಗ್ಯಾರ ಅಲ್ಲಿ. ಅದ ಫೆಸಿಲಿಟಿಗಳನ್ನು ನಾವು ಇಲ್ಲಿ ಮಾಡಿ, ಅದ ನಮ್ಮ ಒಂದು ಡೆವಲಪ್ಮೆಂಟ್. ನಾವು ನೋಡ್ರಿ ರೊಟ್ಟಿ ಜನ, ನಾವು ಇಲ್ಲಿ ರೊಟ್ಟಿ ತಿಂದು ಬದುಕ್ದವ್ರು. ನಮ್ಮ ಭಾಗಕ್ಕೆ ನಮ್ಮ ದುಡ್ಡು ಕೊಟ್ಟು ಬಿಟ್ರೆ ಇಲ್ಲಿ ನಮ್ಮ ಜನ ಅಭಿವೃದ್ಧಿ ಮಾಡ್ಕೊಂತಾರ. ಇಲ್ಲಿ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಆಕ್ಕಾವ. ನಾವು ನಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ. ಕಮ್ಮಿಂಗ್ ಫ್ಯೂಚರ್ ಒಳಗೆ ಈಗ ನೋಡ್ರಿ, ಒಂದು ಜಸ್ಟ್ ಏನ್ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮೊಬ್ಬ ಕ್ಲಾಸ್ಮೇಟ್ ಹೈದರಾಬಾದ್ ಕರ್ನಾಟಕ ಒಳಗೆ ಪೊಲೀಸ್ ಪೇದೆ ಆದ. ನಮ್ಮ ಇನ್ನೊಬ್ಬ ಕ್ಲಾಸ್ಮೇಟ್ ಆಗ್ಲಿಲ್ಲ. ಅವಂಗಲ್ಲಿ ರಿಲ್ಯಾಕ್ಸೇಷನ್ ಒಳಗೆ ಕೊಪ್ಪಳದವ ಆಗಿದ್ದ ಕಾರಣ ಅವಂಗ 5% ಲಾಭ ಸಿಕ್ತು. ಅವ ಎಂಟ್ರಿ ಹೊಡೆದ. 2 ಮಾರ್ಕ್ಸ್ ಒಳಗೆ ಸುರೇಶ್ ಅನ್ನೋ ಇವ ಇಲ್ಲಿ ನಿರುದ್ಯೋಗಿ ಆದ. ಅವ ಆಟೋ ಹೊಡ್ಯಾಕತ್ತಾನ ಇವತ್ತು. ಎಂತ ಬೇಜಾರಾಗತ್ತಂದ್ರ ರಿಲ್ಯಾಕ್ಸೇಷನ್ ಭೇದ ಭಾವ ಯಾಕ? ಅಲ್ಲ, ಈಗ ಹೌದು, ನಾವು ಈಗ ಏಕೀಕರಣ ಆಗ್ಲಿ ಅಂತೇಳಿ ಇಲ್ಲಿದು ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ಬಹುದೊಡ್ಡ ಕೊಡುಗೆ ಐತಿ. ಇಲ್ಲಿ ಗದಗು ಮತ್ತು ಉತ್ತರ ಕರ್ನಾಟಕ ಸರ್, ಉದಯವಾಗಲಿ ಚೆಲುವ ಕನ್ನಡ ನಾಡು ಅದನ್ನ ಮಾಡಿ ಕೊಟ್ಟೋದ್ರ ಸ್ಲೋಗನ್ ನಮ್ಮವ್ರು. ಈಗೆಲ್ಲಾ ಏಕೀಕರಣ ಆಗ್ಲಿ ಅಂತೇಳಿ ಹೋರಾಟ ಮಾಡೋದಂದ್ರೆ ಗದಗ್ಲಿಂದ ಸ್ಟಾರ್ಟ್ ಅದು. ಅದಕ್ಕೆ ನಾವು ಬಹಳ ಈಗೂ ನಾವು ಅದಕ್ಕೆ ಕೈ ಜೋಡ್ಸಕ್ ರೆಡಿ ಇದೀವಿ. ಆದ್ರೆ ಇದು ಪದೇ 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 ನಮ್ಮ ನಾಯಕರಿಗೆ ಅಥವಾ ನಮ್ಮ ಲೀಡರ್ಸಿಗೆ ಅನ್ಯಾಯ ಆದ್ರೆ, ಅಥವಾ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಆಯ್ತಂದ್ರೆ ಎಷ್ಟು ದಿವಸ ಅಂತ ಹೇಳಿ ಸುಮ್ಕೊಂಡ್ರಾಕಾಗತ್ತೆ ಸರ್. ನಾವು ಹೋರಾಟ ಮಾಡ್ಕೊಂಡು ಬಂದವರು ಮುಂದಿನ ದಿನಮಾನದಲ್ಲಿ ಎಲ್ಲ ಹಿರಿಯರು ಕುಂದಿಸ್ಕೊಂಡು ಒಂದು ರೂಪರೇಷೆ ಹಾಕಕ್ ಬರ್ತೈತಿ. ಯಾಕಂದ್ರೆ ಉತ್ತರ ಕರ್ನಾಟಕ MLA ಎಷ್ಟು ಬೇಕಾದ್ರಲ್ಲ, ಅವ್ರು ಯಾಕೆ ಧ್ವನಿ ಎತ್ತದಿಲ್ಲ? ಈಗ ನೋಡ್ರಿ ಸರ್,
ನಿಮ್ಗೆ ಇನ್ನೊಂದು ನಾ ಹೇಳ್ತೇನೆ, ಸುಮಾರು 93 ಮಂದಿ MLA ಆಗ್ತಾರ ಈಚೆ ಸೈಡ್ದವ್ರು. ಹೌದೌದು 13 ಜಿಲ್ಲಾ 224 ಕ್ಷೇತ್ರ ಒಳಗ 93 MLAs ಆರ್ ಫ್ರಮ್ ಉತ್ತರ ಕರ್ನಾಟಕ. ಹೌದು ಮೇಜರ್ ಪಾರ್ಟ್ ಹೌದು. ನಮ್ ಮೇಜರ್ ಹಿಸ್ಸೆ ಕೊಟ್ಬಿಟ್ರೆ ಇದು ಮುಗಿದ ಹೋಗ್ಬಿಡ್ತೈತೆ, ಸಮಸ್ಯೆ ಉತ್ತರ ಕನ್ನಡ ಇರೋದಿಲ್ಲ. ಜಿಲ್ಲೆನೂ ಬರುತ್ತೆ ಮತ್ತೆ ಇದಕ್ಕೆ 100%. ಅದು ಹೇಳಿದ್ರೆ ಮತ್ 100 ಮಠ ಹೋಗ್ತಾವ. ಇವಾಗ ಆ ಎಲ್ಲಾ ಜಿಲ್ಲೆಗಳ ನಾವು ಕೂಡಿಸ್ಕೊಂಡ್ರ ನಾವು ಎಷ್ಟು ಅಭಿವೃದ್ಧಿ ಮಾಡಕ್ ಸಾಧ್ಯವೈತಿ. ಬೆಳಗಾವಿ ಟು ಬಳ್ಳಾರಿ 100%. ಈಗ ಹಂಗಿದ್ದ ಮೇಲೆ ನಮಗ ಮುಂದಿನ ದಿನಮಾನದಲ್ಲಿ ಒಂದು ರೂಪರೇಷೆ ಹಾಕೊಳಕ್ ನಮ್ಗೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾವು ಕೂಡ ವಿಚಾರ ಮಾಡ್ಬೇಕಾಗತ್ತೆ ಸರ್. ಇಲ್ಲಿ ಹೈಕೋರ್ಟ್ ಆತು ಎಲ್ಲ ಆತು, ಮತ್ತೆ ನಿಮ್ಗೆಲ್ಲ ಮಾಡಿಕೊಟ್ರಲ್ಲ, ಬೆಂಚ್ ಹೈಕೋರ್ಟ್ ಬೆಂಚ್ ಎಲ್ಲ ಮಾಡಿಕೊಟ್ರಲ್ಲ ಸರ್. ಎಲ್ಲ ಮಾಡಿಕೊಟ್ಟಾರ ಸರ್. ಆದ್ರೆ ಎಜುಕೇಶನ್ ವೈಸ್, ಜಾಬ್ ವೈಸ್, IT-BT ಕಂಪ್ನಿಗಳು ಎಲ್ಲ ಅಲ್ಲಿ ಹೋಗ್ತಾವ. ಸೋರ್ಸ್ ಆಫ್ ಇನ್ಕಮ್ ನಮ್ಮನ್ನ ಜನರೇಟ್ ಆಗುತ್ತೆ. ಟ್ಯಾಕ್ಸ್ ಅಥವಾ ಫ್ಯಾಕ್ಟ್ರಿಗಳಿಂದ ಸೋರ್ಸ್ ಆಫ್ ಇನ್ಕಮ್ ನಮ್ ಕಡೆಯಿಂದ ಜನರೇಟ್ ಆಗುತ್ತೆ. ಆದ್ರೆ ನಮ್ಗೆ ನಮ್ ಪಾಲ್ ಕೊಡ್ತಾ ಇಲ್ಲ. ಇದು ನಮ್ ಬೇಡಿಕೆ ಐತಿ. ಮುಂದಿನ ದಿನಮಾನದಲ್ಲಿ ಬಹುಶಃ ತಾವು ಇಲ್ಲಿ ಶುಗರ್ ಕೇನ್ ಫ್ಯಾಕ್ಟ್ರೀಸ್ ಎಲ್ಲ ಬಹಳಷ್ಟು ಅದಾವ ನಮ್ಮಲ್ಲಿ. ಬೆಳಗಾಂ ಮತ್ತು ಹೈಯೆಸ್ಟ್ ಶುಗರ್ ಕೇನ್ ಫ್ಯಾಕ್ಟ್ರೀಸ್ ಇರ್ತಾವ. ಮೇಜರ್ ಪಾರ್ಟ್ ಆಫ್ ದ ರೆವಿನ್ಯೂ ವಿ ಆರ್ ಗಿವಿಂಗ್, ಬಟ್ ವಿ ಆರ್ ನಾಟ್ ಗಿವಿಂಗ್. ಈಗ ನೋಡ್ರಿ, ಗೋವಿಂದಪ್ಪ ವರದಿ ಪ್ರಕಾರ 43,000 ಕೋಟಿ ಕೊಡ್ಬೇಕು ಅವ್ರು ನಮ್ಗೆ. ಎಲ್ಲಿ ಕೊಡ್ತಾರ? 5,000 ಕೋಟಿನೂ ಕೊಡಂಗಿಲ್ಲ ಅವ್ರು. ಬರೀ ಅದ್ರದ್ದು 43% ಅಲ್ಲ, 20,000 ಕೋಟಿ ಕೊಟ್ರೆ ಎಷ್ಟೋ ನಾವು ರೋಡ್ಗಳ ಅಭಿವೃದ್ಧಿ ಆಗೋದು. 43,914 ಕೋಟಿ ನಿಜ. ಎಷ್ಟು ಇದು, ಏನಿದು, ಎಷ್ಟು ಡಿಫ್ರೆನ್ಸ್ ಇದು. ನಂಜುಂಡಪ್ಪ ವರದಿಗೆ ಯಾರು ಕಿಮ್ಮತ್ ಕೊಡಲಿಲ್ಲ, ಇದಕ್ಕಾರು ಕೊಡ್ಬೇಕಲ್ಲ, ಗೌರವ ಕೊಡೋದು ಸರ್. ಅವ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರದವರ ಮಾಡ್ಕೊಂಡು ನಮ್ಗ ಅವ್ರಲಿಂದ ಯಾವ್ದು ದುಶ್ಮನಿ ಇಲ್ಲ, ಯಾವ್ದು ನಮ್ಗೆ ವಿರೋಧ ಇಲ್ಲ. ನಾವು ಅಖಂಡ ಕರ್ನಾಟಕ ಒಳಗ ಬಿಲಿವ್ ಇಡೋರು. ಆದ್ರೆ ಪದೇ 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 ನಮ್ಗೆ ತೇಜೋವಧೆ ಮಾಡಿದ್ರೆ ನಮ್ಮವ್ರಗ, ನಮ್ಮ ನಾಯಕರುಗಳಿಗೆ ಅಥವಾ ನಮ್ಮ ಭಾಗದವ್ರಿಗೆ ಅನ್ಯಾಯ ಆತಂದ್ರ ಎಷ್ಟು ದಿವಸ ಸುಮ್ ಕುಂದ್ರಾಗ ಬರ್ತೈತಿ? ಒಂದ್ ದಿವಸ ಯಾರ ಇಲ್ಲಿಂದ ನಾಂದಿ ಹಾಡಬೇಕ್ರೆ? ಹೌದು, ಯಾರೊಬ್ಬರು ಮಾಡಬೇಕ್ರೆ? 14 ಮಂದಿ ಇದ್ರೊಳಗ ಅವರ ಮೇಜರ್ ಇದಾರೆ, ಬೆಂಗಳೂರಿನವ್ರ, ಆ ಕಡೆನವ್ರ, ದಕ್ಷಿಣ ಕರ್ನಾಟಕದವ್ರ. ಇಲ್ಲಿ ಇಂತ ಮುತ್ಸದ್ದಿ ನಾಯಕರಿಗೆ ಅಲ್ಲಿ ಬಿಡುವಂತದ್ದು, ಮಂತ್ರಿ ಕೊಡ್ರಿ, ಪಾದಯಾತ್ರೆ ಮಾಡೋದು, ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ನಾಯಕರು ಒಬ್ಬ ಪ್ರಾಮಾಣಿಕ ನಾಯಕರು. ಅಂತವ್ರನ್ನ ಇವತ್ತು ಫಸ್ಟ್ ಅರ್ಜಿಯೊಳಗೆ ಕ್ಯಾಬಿನೆಟ್ದಾಗ ತೋಳಾರ್ದನ ಅದು ನಮ್ಗ ಅಥವಾ ನಮ್ಮ ನಾಯಕರಿಗೆ ಅಗೌರವ ಅಲ್ಲ, ಅದು DK ಶಿವಕುಮಾರ್ ಕ್ಯಾಬಿನೆಟ್ಗೆ ಅಗೌರವ. ಅದು ಅವ್ರಿಗ ಅದು ಅಪೂರ್ಣ ಇದ್ದಂಗ, ಅದಕ್ಕೆ ಉಪಯೋಗನೇ ಇಲ್ಲ. ಯಾಕಂತಂದ್ರ ವೆನ್ ದೇರ್ ಇಸ್ ನೋ ಎ ನಾಲೆಜ್ ಪರ್ಸನ್, ದೇರ್ ಇಸ್ ನೋ ವ್ಯಾಲ್ಯೂ ಇನ್ ದ ಗೌರ್ಮೆಂಟ್. ಅಂತ ಕಾನೂನನ್ನು ಬಲ್ಲವರು ನೋಡ್ರಿ. ಗಡಿ ಭಾಗದ ಸಮಸ್ಯೆಗಳು ಬಂದ್ರೆ H.K. ಪಾಟೀಲ್ರ ನೆನಪಾಕಾರ. H.K. ಪಾಟೀಲ್ರ ಗಡಿ ಭಾಗದ ಒಂದು ಮೇನ್ ಪ್ರಮುಖವಾದ ಒಂದು ಅವ್ರಿಗೆ ಸ್ಥಾನ ಕೊಡ್ತಾರೆ. ವೆನ್ ಈಸ್ ಗ್ರಾಮೀಣ ವಿಶ್ವವಿದ್ಯಾಲಯ ಒಳಗ ತಾವು ಅವ್ರ ಅಪಾರವಾದ ಕೊಡುಗೆ ಐತಿ. ನೀವು ವಿಚಾರ ಮಾಡ್ರಿ, BJPದವ್ರು ಕರೆದು 4 ಸಲ ಅವ್ರು ಸನ್ಮಾನ ಮಾಡಿ ಅವ್ರ ಪ್ರಶಸ್ತಿ ಕೊಡ್ತಾರ, ಒಂದು ಉತ್ತಮ ರಾಷ್ಟ್ರೀಯ ಪ್ರಶಸ್ತಿ. ಮತ್ತೆ ಇಂಥ ಎಲ್ಲ ಘಟನೆ ಆದ್ಮೇಲೆ ಎಲ್ಲೋ ನಮ್ಮಂತ ಒಂದು ಪ್ರಾಮಾಣಿಕ ಅವ್ರ ಬೆಂಬಲಿಗರಿಗೆ, ಅಂದ್ರೆ ನಾವೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ನಮ್ಮಂತ ಕಾರ್ಯಕರ್ತ ಇನ್ನೂ ಆಗತ್ತೆ ಎಲ್ಲೋ ಒಂದು ಕಾರಣ. ಸಾಫ್ಟ್ ಕಾರ್ನರ್ದಾಗ ನಮ್ಮ ನಾಯಕರು ಇಷ್ಟು ಎಜುಕೇಟೆಡ್ ಅದಾರ, ಇಷ್ಟ ಅದಾರ. ಎಲ್ಲೋ ಈ ಉತ್ತರ ಕರ್ನಾಟಕ, ಈ ಬೆಂಗಳೂರು ಒಳಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಇದು ಒಂದು ದೊಡ್ಡ ಪ್ರಮಾಣದಾಗ ಚರ್ಚೆನೂ ಕೂಡ ಆಗುತ್ತೆ. ಯಾಕಂದ್ರೆ ನಾವು ಇವತ್ತು ಹಿಂದೆ ಸರಿಬೋದು ವಾತಾವರಣಕ್ಕೆ, ಆದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಏನ್ ಫ್ಯೂಚರ್ ಯೂತ್ಸ್ ಅದಾರ ಅವ್ರಿಗೆ ಜಾಬ್ ಇಲ್ಲ ಅಂದ್ರೆ ಎಷ್ಟು ದಿವಸ ಅಂತ 20,000ದಾಗ ನಾವು ಬೆಂಗಳೂರದಾಗ ಬದುಕಾಗತ್ತ? ಸಾಧ್ಯನೇ ಇಲ್ಲ. ತಂದೆ ತಾಯಿನ ಬಿಟ್ಟು ಹೋಗ್ಬೇಕು, ಹುಟ್ಟಿದ ಊರ್ ಬಿಟ್ಟು ಹೋಗ್ಬೇಕು. ಮತ್ತೆ ಅದ್ರ ಸಲುವಾಗಿ ಎಲ್ಲಾ ಕನಸುಗಳು H.K. ಪಾಟೀಲ್ ಅಂತವ್ರನ್ನ ಉಪಮುಖ್ಯಮಂತ್ರಿ ಈ ಸ್ಥಾನದೊಳಗೆ ಮಾಡಿದ್ರೆ ನಾವು ಬಹಳಷ್ಟು ಎಜುಕೇಶನ್ ವೈಸ್, ಜಾಬ್ ವೈಸ್ H.K. ಪಾಟೀಲ್ ಹ್ಯಾಸ್ ಕ್ರಿಯೇಟೆಡ್ ಸೋ ಮೆನಿ ಜಾಬ್ಸ್. RDPR ಯೂನಿವರ್ಸಿಟಿ ಮಾಡೋದ್ರಿಂದ ಸುಮಾರು 1,000 ಮಂದಿಗೆ ಅಲ್ಲಿ ನೌಕರಿ ಸಿಗ್ತದೆ. ಚಿಮ್ಸ್ನಲ್ಲಿ ಇವತ್ತು ಹಾರ್ಟ್ ಆಪರೇಷನ್ ಮಾಡ್ತಾರೆ. ಬಹುಶಃ ಬೆಂಗಳೂರಲ್ಲಿ ಜಯದೇವ್ ಬಿಟ್ರೆ ದಟ್ ಫೆಸಿಲಿಟಿ ವಿಲ್ ಗೆಟ್ ಇನ್ ಓನ್ಲಿ ಜನ. ಕೊಪ್ಪಳ ಆಜುಬಾಜು ಜನ ನಮ್ಮಲ್ಲಿ ಬರ್ತಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನವ್ರು ಬರ್ತಾರೆ. ಅದು H.K. ಪಾಟೀಲ್ರ ಒಂದು ಕೊಡುಗೆನ. ಪ್ಲಾನೆಟೋರಿಯಂ ಮಾಡಿದ್ರು. ಎಲ್ಲಿದೆ ನಿಮ್ ಪ್ಲಾನೆಟೋರಿಯಂ? ಇವತ್ತು ನೀವು ಸ್ಟೇಡಿಯಂ ನೋಡ್ರಿ, ಇವತ್ತು ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನೋಡ್ರಿ, ಇಂಡೋರ್ ಸ್ಟೇಡಿಯಂಗಳು ನೋಡ್ರಿ, ನೀವು ಹಾಸ್ಟೆಲ್ಸ್ ನೋಡ್ರಿ. ದಟ್ ಈಸ್ ಆಲ್ H.K. ಪಾಟೀಲ್ರ ಒಬ್ಬ ದೊಡ್ಡ ಮುತ್ಸಜ್ಜಿ ರಾಜಕಾರಣಿ ತನ್ನ ಅಲ್ಪಾವಧಿ ಒಳಗ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಗದಗ ಜಿಲ್ಲೆಗೆ ಹಾಗೂ ಸ್ಟೇಟಿಗೆ ಕೊಟ್ರ. ಈಗ ನೋಡ್ರಿ, ನೀವು ಲಕ್ಕುಂಡಿಯನ್ನ ಎಲ್ಲಿಂದ ಯುನೆಸ್ಕೋ ತಗೊಂಡ್ಬಿಟ್ರು. ವರ್ಲ್ಡ್ ರಾಷ್ಟ್ರೀಯ ಒಂದು ಐತಿಹಾಸಿಕ ಮಾರ್ಗಗಳು, ವಿಶ್ವ ಪರಂಪರೆ ಪಟ್ಟಿ ಒಳಗ. ಈಗ ಅಯೋಧ್ಯ ಬಿಟ್ರೆ ನಿಮಗೆ ಪಾರಂಪರಿಕ ಲಕ್ಕುಂಡಿನೇ ನೆಕ್ಸ್ಟ್ ಪ್ರವಾಸಿ ಸ್ಥಾನವನ್ನು ಆಗುತ್ತೆ ಫ್ಯೂಚರ್ ನಲ್ಲಿ. ಹೌದು. ಈಗ ನಿಮ್ಮ ತಿಳುವಳಿಕೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ 28 MP ಒಳಗೆ 13 ಮಂದಿ MP ಅದಾರ ಇಲ್ಲಿ. ನೋಡ್ರಿ, ಈ ಅಖಂಡ ಕರ್ನಾಟಕ ಮಾಡ್ಲಿಕ್ಕೆ ಎಲ್ಲಾ ಹಿರಿಯರು ಶ್ರಮಿಸಿದ್ದಾರೆ. ಒಮ್ಮೆಕ್ಲೆ ನಾವು ಹೊಡ್ಕೊಂಡ್ರೆ ಸರಿಯಲ್ಲ ಅನ್ನೋದೊಂದು ಮನೋಭಾವ ಇರಬಹುದು. ಅಲ್ಲ, ಹೌದು. ಅವರು ನಮ್ಮನ್ನ ಮಲ್ತಾಯಿ ಧೋರಣೆ ಅಣ್ಣತಂಬ್ರ ಬೇರೆ ಆಗ್ತಾರ.
ನೋಡ್ರಿ ಸರ, ಅದಕ್ಕಾಗೇನೆ ನಮ್ಮಂತ ಇವತ್ತು ಹೋರಾಟಗಾರರು ಮುಂಚೂಣಿಯೊಳಗೆ ಬರಕ್ ಪ್ರಯತ್ನ ಮಾಡಕತ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಏನ್ ನಮ್ಮ ಉತ್ತರ ಕರ್ನಾಟಕದ ಅದಾವ್, ಬಹಳಷ್ಟು ಉತ್ತರ ಕರ್ನಾಟಕ ಸಂಘಟನೆ ಕೂಡ ಅದಾವ, ರೈತ ಸಂಘಟನೆ ಅದಾವ, ರೈತ ಮುಖಂಡರು ಅದಾರ, ಬಂಡಾಯ ನಾಯಕರು ಅದಾರ. ಅವ್ರೆಲ್ಲರಿಗೂ ಕೂಡಿಸ್ಕೊಂಡು ಇದ್ರ ಬಗ್ಗೆ ಒಂದು ವಿಶೇಷವಾದ ಚರ್ಚೆ ಮಾಡಿ ಕಡೆಗ ಪ್ರತ್ಯೇಕ ಮಂಡಳಿ ಆದ್ರ ಮಾಡೋಣ. ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ಮಂಡಳಿ ಆತಂದ್ರ ಇದು ಏನ್ ನೀವು ಗೋವಿಂದಪ್ಪ ವರದಿ ಇದೆ 43,000 ಕೋಟಿ, ಆ ಮಂಡಳಿಗೆ ಟ್ರಾನ್ಸ್ಫರ್ ಮಾಡಿ ಈ ಉತ್ತರ ಕರ್ನಾಟಕದಲ್ಲಿ ಎಚ್ ಕೆ ಪಾಟೀಲ್ ಅಂತ ಮುತ್ಸಜ್ಜಿ ರಾಜಕಾರಣಿ ಉಪಮುಖ್ಯಮಂತ್ರಿ ಮಾಡಿ ಆ ಮಂಡಳಿಯ ಅಧ್ಯಕ್ಷ ಮಾಡ್ಬೇಕು. ಅದಕ್ಕೆ ಅವ್ರ ನೇತೃತ್ವದೊಳಗೆ ಆ ಹಣವನ್ನು ಉಪಯೋಗ ಮಾಡಿ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಕ್ ಸಾಧ್ಯ ಸರ್. ಹಿಂಗೆ ಹೌದು. ಅಲ್ಲಿ ಈಗ ನಮಗೆ ಬೇಕಾದಷ್ಟೆಲ್ಲ ಈಗ ಇಲ್ಲಿದು ನೋಡ್ರಿ ಸಸ್ಯಕಾಶಿ ಅಂತಾರೆ, ಕಪ್ಪತ್ ಗುಡ್ಡ ಇದಾವ, ಫ್ಯಾನ್ ಇದಾವ, ಎಲ್ಲ ಬಂದಾವ ಇಲ್ಲಿ ನೋಡ್ರಿ. ವಿದ್ಯುತ್ ಉತ್ಪಾದನೆ ಆಗತ್ತೆ. ಇಲ್ಲಿ ಏನು ಬಲ್ಡೋಟಾ ಅಂತ ಕಂಪನಿಗಳು ತಮ್ಮ ಶೆಡ್ ಹೊಡೆದು ಅಲ್ಲಿ ಗಣಿಗಾರಿಕೆ ಮಾಡ್ತಿರಂದ್ರೆ ಅದಕ್ಕೆ ಏಕೈಕ ವ್ಯಕ್ತಿ ಎಚ್ ಕೆ ಪಾಟೀಲ್ ಮತ್ತು ತೋಂಟದಾರ್ಯ ಸ್ವಾಮಿಗಳು. ಈ ವ್ಯಕ್ತಿಗಳು ಅದರ ಸಲುವಾಗಿ ನಿಂದ್ರಿಸಿ ಆ ಒಂದು ಸಸ್ಯಕಾಶಿಯನ್ನು ಉಳಿಸಿದ್ರು. ಇವತ್ತು ಬರೇ ನಾವು ಇವತ್ತು ಇಂಡಿಯಾಗೆ ನಂಬರ್ 1 ಅದೀವಿ ನಾವು ವಾತಾವರಣ ಸಲುವಾಗಿ. ಪ್ಯೂರ್ ನಮ್ದು ಏನ್ ಏರ್ ಇದೆ ಅದ್ರ ಸಲುವಾಗಿ ಇಂಡಿಯಾಗೆ ನಂಬರ್ 1 ಅದು. ಎಂತ ಒಂದು ಆ ಒಂದು ಕಾರಣ ಶುದ್ಧ ಗಾಳಿ, ಅದಕ್ಕೆ ಕಾರಣನೇ ಎಚ್ ಕೆ ಪಾಟೀಲ್. ನೋಡ್ರಿ ಇವಾಗ ಏನಿಲ್ಲ, ನಮ್ಗ ನೀರಿನ ಕೊರತೆ ಐತಿ. ಮಹದಾಯಿ ಆತಂದ್ರ ನಮ್ ಗದಗ ಜಿಲ್ಲೆಗೆ ಅಥವಾ ಉತ್ತರ ಕರ್ನಾಟಕ ಜನರು ಏನಾದ್ರೆ ನಮ್ ನೀರ್ ಬಂದಿಲ್ರಿ ಅಂತಾರ. ಹೌದು, ನಿಮ್ದು ಮಲಪ್ರಭಾ ಐತಿ, ತುಂಗ ಐತಿ, ಏನಿದೆ ಗಂಗಾ ಐತಿ, ಮತ್ ನಿಮ್ ಕೃಷ್ಣ ಐತಿ. ನಮಗ ಸರಿಯಾದ ಸಮಯ ಒಳಗ ಇದು ಏನ ನಮ್ಮ ವಿರೋಧಿಗಳದಾರ ಅವ್ರು ಅಪಪ್ರಚಾರ ಮಾಡೋ ಸಲ ಮಾಡ್ತಾರ. ಒಂದ್ 4 ದಿವಸ ಲೇಟ್ ಆಗ್ಬೋದು, ಯಾಕಂದ್ರ ಪೈಪ್ಲೈನ್ ಒಡೆದ್ ಬಿಟ್ಟಿರ್ತಾವ. ರೈತರು ಹಿಂದೂ ಅಲ್ಲೆಲ್ಲ ಏನ್ ಮಾಡ್ಬಿಡ್ತಾರ, ತಮ್ಮ ಹೊಲದೊಳಗೆ ನೀರು ಸಿಗ್ಲಾರ ಟೈಮಿಗೆ ಬರಗಾಲ ಜನ ಐತಿ, ಸೈಡ್ ಬರಗಾಲ ಐತಿ, ಪೈಪ್ ಹೊಡೆದ್ ಬಿಟ್ಟಿರ್ತಾವ. ಏನೋ ಒಂದು ಅನಾನುಕೂಲ ಆಗಿರ್ತೈತಿ, ಯಾವಾಗ್ರೊಮ್ಮೆ ಆಗಿರ್ತೈತಿ. ಅದ್ರ ಸಲುವಾಗಿ ಮಹದಾಯಿ ವಿಚಾರವನ್ನು ಕ್ಲಿಯರ್ ಆಗಿ ಮಹದಾಯಿ ನಮ್ಗೆ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ನಂಬಲ್ಲಿ ಇಲ್ಲಿ ಸಂಪೂರ್ಣ ನೀರಾವರಿ ಪ್ರದೇಶ ಆಗ್ಬಿಡ್ತೈತಿ. ನಮ್ಗೆ ನೀರಿನ ಕೊರತೆನೇ ಇರೋದಿಲ್ಲ. ಆದ್ರೆ ಏನ್ ಬಿಜೆಪಿ ಕೇಂದ್ರ ಸರ್ಕಾರ ಐತಿ ಅದಕ್ಕೆ ಮಣ್ಣೆ ತೋಡೋದು ಎಲ್ಲ ಕಡೆ ಅವ್ರದ್ದು ರೂಲ್ ಐತಿ. ಮಾಡಿಬಿಟ್ರೆ 10 ನಿಮಿಷದ ಕೆಲಸ ಐತಿ. ಆದ್ರೆ ಅದನ್ನ ಮಾಡಾಕ ಇದನ್ನ ಇಶ್ಯೂವನ್ನು ಜೀವಂತಾಗಿ ಇಟ್ಟಿದ್ದವ್ರ ಬಿಜೆಪಿ. ರಾಜಕಾರಣದಲ್ಲಿ ನಮ್ಮ ರೈತರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಇವತ್ತು ಅನಾನುಕೂಲ ಆಗಿದೆ. ಮತ್ತೆ ಈ ಭಾಗದ MP ಏನ್ ಮಾಡ್ತಾರೆ, ಧ್ವನಿ ಎತ್ತಬೇಕು. ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಬರೇ ಯಾವಾಗ್ರೊಮ್ಮೆ ರಿಬ್ಬಿನ್ ಕಟ್ ಮಾಡಕ್ ಬರ್ತಾರ ಅಷ್ಟೇ. ಎಲ್ಲಾರು ಇವರು ನೀರ್ ಬಿಟ್ಟಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತೇಳಿ ನಮ್ಮ ಎಚ್ ಕೆ ಪಾಟೀಲ್ ಧೋರಣೆ ಮಾಡ್ತಿರ್ತಾರ ಸ್ವಲ್ಪ ಮಂದಿ ಬಿಜೆಪಿ ಕಾರ್ಯಕರ್ತರು. ಆದ್ರೆ ಬೊಮ್ಮಾಯಿ ಅವ್ರು ಏನ್ ಮಾಡಕತ್ತಾರ ಅನ್ನೋದನ್ನ ಯಾರು ಪ್ರಶ್ನೆ ಮಾಡಕ್ ತಯಾರಿಲ್ಲ. ಮನ್ನಿ ಬಂತಲ್ಲ, ಮತ್ 42 ಕೋಟಿ ಬಂತು, ಅದು ನೀರಿಂದು ಎಲ್ಲ ಸುಧಾರಣೆ ಮಾಡ್ಲಿಕ್ಕೆಲ್ಲ ಬಂತ. ಈ ಹಿಂದೂ ಬಹಳಷ್ಟು CC ಪಾಟೀಲ್ ಉಸ್ತುವಾರಿ ಇದ್ದಾಗ ರೊಕ್ಕ ಬಂದಿತ್ತು. ಆ ರೊಕ್ಕವನ್ನು ಅವ್ರದೇ ಭಾಗದ ನಮ್ಮ ಯಾವಾಗ ಸಾಹೇಬರು ಎಲಿಗೇಷನ್ ಕೊಟ್ಟಿದ್ರು, ಹೈಲಿ ಕರಪ್ಷನ್ ಆಗಿತ್ತು ಅಂತೇಳಿ. ಹಲವಾರು ಸಮಸ್ಯೆಗಳು ಸರ್. ಇವತ್ತು ನಾವು ಅದನ್ನು ಭ್ರಷ್ಟಾಚಾರ ಬಗ್ಗೆ ಮಾತಾಡೋಕೆ ಸರಿ ಈ ವೇದಿಕೆ ಅಲ್ಲ. ಅದಕ್ಕೆ ಏನು ನಮ್ಮ ಬೇಡಿಕೆ ಏನಿದೆ, ನಮ್ಮ ಉತ್ತರ ಕರ್ನಾಟಕ ಜನರಿಗೆ, ನಮ್ಮ ಉತ್ತರ ಕರ್ನಾಟಕ ನಾಯಕರಿಗೆ ಹೆಚ್ಚು ಅಧಿಕಾರ ಸಿಗಲಿ. ಅದರಿಂದ ನಮ್ಮ ಭಾಗಕ್ಕೆ ಡೆವಲಪ್ಮೆಂಟ್ ಆಗುತ್ತೆ. ನಾವು ಡೆವಲಪ್ಮೆಂಟ್ ಬಗ್ಗೆ ಅಷ್ಟೇ ವಿಚಾರ ಮಾಡೋರು. ನಮ್ಮ ಒಂದು ಏನು ನಾಯಕರ ಸಿದ್ಧಾಂತ ಏನೈತಿ, ಅವ್ರು ಭಾಳ ಒಂದು ವಿಷನರಿ ಲೀಡರ್ ಎಚ್ ಕೆ ಪಾಟೀಲ್ರು ಏನ್ರಿ. ಅಂತ ಒಂದು ಲೀಡರ್ಗೆ ಒಂದು ಉನ್ನತ ಮಟ್ಟದ ಸ್ಥಾನ ಆದ್ರೆ ಈ ಉತ್ತರ ಕರ್ನಾಟಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳಿಲಿಕ್ಕೆ ಸಾಧ್ಯ. ಆದ್ರೆ ಮತ್ತೆ ಇನ್ನೊಂದು, ನೀವು ಹೊಸದಾಗಿ ಈಗ ತೆಲಂಗಾಣ ಅಂತಲ್ಲ, ಆ ಟೈಪ್ ನಮ್ಮ ಉತ್ತರ ಕರ್ನಾಟಕ ಆಗ್ಬೇಕು. ಹೌದು. ಇಟ್ಸ್ ವೆರಿ ಸಿಂಪಲ್. ನಾವು 90 ಮಂದಿ ಇದೀವಿ, ಮೆಜಾರಿಟಿ 224 ಕ್ಷೇತ್ರ 100 ಮಂದಿ ನಾವು ಅದೀವಿ. ಮಾಡಿಕೊಟ್ರೆ ನಮ್ದು ಕ್ಷೇತ್ರ ಸ್ವಲ್ಪ ಡೆವಲಪ್ಮೆಂಟ್ ನಾವು ನೋಡಿದ್ವಿ. ಸ್ವಲ್ಪ ಮೆಟ್ರೋ ಗಿಟ್ರೋ ನೋಡ್ತಾರೆ ನಮ್ಮ ಮಕ್ಕಳು, ಫ್ಲೈಓವರ್ಸ್ ನೋಡ್ತಾರೆ. ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ಕೋಬಹುದು. ಬೆಳಗಾಂ ಅಂತೂ ಈಗ ನೀವು ಸುವರ್ಣಸೌಧ ಮಾಡಿ ಕೊಟ್ಟು ಬಿಟ್ಟಾರ, ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ. ನಮ್ಮ ಗದಗ ಮತ್ತು ಕೊಪ್ಪಳ ಭಾಗ, ಹುಬ್ಳಿ ಮತ್ತು ಕೊಪ್ಪಳ ನಡುವೆ ಬಹಳಷ್ಟು ಜಾಗ ಖಾಲಿ ಐತಿ. ಅಕ್ವೈರ್ ಮಾಡ್ಕೊಂಡು ಬಹಳಷ್ಟು ಅಭಿವೃದ್ಧಿ ಪಡಿಸಬಹುದು. ಈಗ ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಮ್ಯಾಪು ತಯಾರಾಗಿದೆ. ನೀವು ನೋಡ್ಬೋದು. ನನ್ನ ಕಡೆ ಬಹಳ ಹಳೇದಿದು ಒಂದು ರೆಡಿ ಇಟ್ಕೊಂಡಿದ್ದೇವೆ ಅವಾಗ. ಅವ್ರು ನೋಡ್ಬೋದು. ಕಿತ್ತೂರು ಕರ್ನಾಟಕ ಈ ಒಳಗೆ ಏನಿದೆ ಅಲ್ಲ, ಇದು ಬಹಳ ಹಳೇದಿದೆ. ನಾವು ರೆಡಿ ಮಾಡಿ ಕಲ್ಯಾಣ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ನೋಡ್ರಿ ಎಷ್ಟು ಡೆವಲಪ್ ಆಗ್ಬಿಟ್ಟೈತಿ. ಅಲ್ಲಿದು ಗುಲ್ಬರ್ಗ ಬರೀ ESI ಹಾಸ್ಪಿಟಲ್ ನೋಡ್ಬೇಕು ನಾವು. ಇದೆಲ್ಲ ಸೆಂಟ್ರಲ್ ಕೇಂದ್ರದಿಂದನೂ ಅನುದಾನ ಸಿಗುತ್ತೆ ಅವ್ರಿಗೆ. ಹಿಂದುಳಿದ ವರ್ಗ ಇಲಾಖೆ ಏನ್ ಕಲ್ಯಾಣ ಇಲಾಖೆ ಇದೆ ಅಂತೇಳಿ ಅಲ್ಲಿ ಭಾಗದಲ್ಲಿ
ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಫಂಡು ಸಿಗುತ್ತೆ, ಅವ್ರ ಮಕ್ಕಳಿಗೆ ಉದ್ಯೋಗನೂ ಸಿಗುತ್ತೆ. ನಮ್ಮ ಭಾಗದ ಮಕ್ಕಳಿಗೆ ಉದ್ಯೋಗನೂ ಸಿಗೋಲ್ದು, ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ಫಂಡು ಸಿಗೋಲ್ದು. ರೋಡ್ ಇಲ್ಲ ಸರಿಯಾಗಿ, ಮೂಲಭೂತ ಸೌಕರ್ಯಗಳಿಲ್ಲ, ಬಹಳಷ್ಟು ಸಮಸ್ಯೆಗಳು ಅದಾವ ಕೊಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ನಮ್ಮಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಅದಾವ. ಮಾಡಿದ್ರೆ ಫಂಡ್ ಸಿಕ್ಕರೆ 100% ಮಾಡ್ತಾರೆ. ರಾಜ್ಯ ಒಳಗೆ ನಮ್ಗೆ ಪ್ರತ್ಯೇಕವಾದ ಏನು ನಮ್ಮ ಗೋವಿಂದಪ್ಪ ವರದಿ ಪ್ರಕಾರ 43,000 ಕೋಟಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ನಮ್ಮ ಪಾಲ್ ಕೊಟ್ರೆ ಭಾಳಷ್ಟು ಅಭಿವೃದ್ಧಿ ಮಾಡಕ್ಕೆ ಸಾಕು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಸಾರ್ವತ್ರಿಕವಾಗಿ ಸರ್ಕಾರಕ್ಕೆ? ನೋಡ್ರಿ, ನಾನು ಮೊಟ್ಟ ಮೊದಲು ನಮ್ಮ ನೂತನವಾದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ ಮತ್ತು ಅವ್ರ ಶುಭಾಶಯಗಳು ಕೂಡ ಹೇಳ್ತೀನಿ. ಒಂದು ಎಲ್ಲೋ ನಮ್ಮಲ್ಲಿ ನೋವು ಐತಿ, ಉತ್ತರ ಕರ್ನಾಟಕದವರು ನಮ್ಮ ಮುತ್ಸಜ್ಜಿ ರಾಜಕಾರಣಿ ಶ್ರೀ ಎಚ್ ಕೆ ಪಾಟೀಲ್ರನ್ನ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿ 1ನೇ ಪಟ್ಟಿಯೊಳಗೆ ಪರಿಗಣಿಸಿಲ್ಲ ಅಂತ. ಮುಂದಿನ ದಿನಮಾನದಲ್ಲಿ 2ನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ತೈತಿ. ಮುಂದಿನ ದಿನಮಾನದಲ್ಲಿ ನಾವು ಕೂಡ ನಮ್ಮ ಭಾಗದ ನಾಯಕನಿಗೆ ಮುಖ್ಯಮಂತ್ರಿಯಾಗಿ ನೋಡಕ್ಕೆ ನಾವು ಬಯಸ್ತೀವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ಎಚ್ ಕೆ ಪಾಟೀಲ್ ಅಂತ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನನ್ನ ಆಸೆ ಹೇಳ್ತಾ ಪ್ರತ್ಯೇಕ ರಾಜ್ಯ ಬೇಡಿಕೆಯನ್ನು ಕೂಡ ನಾ ಇಡ್ತೇನೆ. ಓಕೆ, ಇದುವರೆಗೆ ಸೈಯದ್ ಖಾಲಿ ಕೊಪ್ಪರ್ ಅವ್ರ ಮಾತುಗಳನ್ನು ಕೇಳಿದ್ರೆ ಬಹುದೊಡ್ಡ ಹೋರಾಟ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಂತ 2-3 ವರ್ಷದ ಹಿಂದೆನೇ ಅವರು ಹೋರಾಟ ಮಾಡಿದ್ದಾರೆ. ಉಮೇಶ್ ಕತ್ತಿ ಅವರು ಧ್ವನಿ ಎತ್ತಿದ ತಕ್ಷಣ ಈ ಭಾಗದಲ್ಲಿ ಆ ಧ್ವನಿ ಬಂದಿದ್ದು ಇವ್ರದೇ. ಯಾಕಂದ್ರೆ ಅವಾಗ ಅದು ಅಷ್ಟು ಹಂಗಿದೆ, ಇಲ್ಲಿ ಪರಿಸ್ಥಿತಿ ಹಂಗಿದೆ. ಮಂತ್ರಿ ಆಗೋಕ್ಕೂ ಕೂಡ ನಾವು ಹೋರಾಟ ಮಾಡುವಂಥ, ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿ ದೂರ ಉಳಿತು ನೋಡಿ. 24 ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಅಂದ್ರೆ ಒಬ್ಬೊಬ್ಬರ 4 ಸಲ ಆಗ್ಯಾರ. ಅವಲ್ಲ ಲೆಕ್ಕ ಬೇಡ. ಸಿದ್ದರಾಮಯ್ಯ ಅವರು 2 ಸಲ ಆಗ್ಯಾರ, ದೇವರಾಜ್ ಅವರು 2 ಸಲ ಆಗಿದ್ದಾರೆ. ಹಿಂಗೆ ಇದು ಅಲ್ಲ ಲೆಕ್ಕ. ಒಟ್ಟು 24. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು 24 ಮುಖ್ಯಮಂತ್ರಿ ಆದರೆ ಅದರಲ್ಲಿ 8 ಮುಖ್ಯಮಂತ್ರಿ ಈ ಭಾಗದ್ದಿದ್ದಾರೆ. ಆ 8 ಮುಖ್ಯಮಂತ್ರಿಗಳಿಗೆ ಸಿಕ್ಕ ಅವಕಾಶ ಇತ್ತು. ವೀರೇಂದ್ರ ಪಾಟೀಲ್ರು ಅವ್ರು ಹೇಳಿದ್ರೊಳಗೆ ವೀರೇಂದ್ರ ಪಾಟೀಲ್ ಬಿಟ್ಟಿದ್ರು. ಅವರನ್ನು ಸೇರಿಸಿದ್ರೆ 8 ಮಂದಿ. ಅದರಲ್ಲಿ ಜಗದೀಶ್ ಶೆಟ್ಟರು, SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರು, ವೀರೇಂದ್ರ ಪಾಟೀಲ್ರು, ಜೊತೆಗೆ ಹಿಂಗೆ ನಮ್ಮ ಸೊರಬದ S ಬಂಗಾರಪ್ಪ, ಇವರೆಲ್ಲ ಮುಖ್ಯಮಂತ್ರಿ ಆದರೂ ಕೂಡ ಅವಕಾಶಗಳು ಬಹಳ ಕಡಿಮೆ. ಸೊ ಹೀಗಾಗಿ ಬೆಳವಣಿಗೆ ಆಗಲಿಲ್ಲ. ಇನ್ನು ಉಪಮುಖ್ಯಮಂತ್ರಿ 11 ಜನ ಆಗಿದ್ದಾರೆ. ಅದರಲ್ಲಿ 3 ಮಂದಿ ನಮ್ಮ ಭಾಗದವರು. ಬಿಟ್ಟರೆ ಏನಿಲ್ಲ ಇಲ್ಲಿ. ಪ್ರಮುಖ ಖಾತೆಗಳು ಅವ್ರಿಗೆ ಸಿಗ್ತವೆ, ಎಲ್ಲ ವ್ಯವಸ್ಥೆನೂ ಅವ್ರಿಗೆ, ಅವರೇ ಫೈನಾನ್ಸು. ಹೀಗಾಗಿ ಏನು ಇದು ನಮ್ಮ ರಾಜ್ಯವನ್ನು 4 ಡಿವಿಷನ್ ಮಾಡ್ತೀವಿ. ಆ 4 ಡಿವಿಷನ್ದೊಳಗೆ ಉತ್ತರ ಕರ್ನಾಟಕ 2, ಬೆಳಗಾವಿ ಮತ್ತು ಗುಲ್ಬರ್ಗ. ಅಲ್ಲೇ ಗುಲ್ಬರ್ಗ ನಾವೇನು ಹೇಳ್ತೀವಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಅದು ಕಲ್ಯಾಣ ಕರ್ನಾಟಕ. ಇನ್ನು ಬಾಂಬೆ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ. ಇವೆರಡು ಈ ಭಾಗವನ್ನು ನಾವು ಒಟ್ಟಾರೆ ಕೂಡಿಸಿದ್ರೆ ಸುಮಾರು 13 ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿಸಿಬಿಟ್ರೆ ಒಂದು ಪ್ರತ್ಯೇಕ ರಾಜ್ಯ ಆಗಲಿಕ್ಕೆ ಭಾಳಷ್ಟು ಅನುಕೂಲ. ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ, ಸಂಖ್ಯಾಬಲ, ಇವೆಲ್ಲ ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾ? ಸೊ ಅದಕ್ಕೆ ಬಹಳ ಪ್ರಾಮುಖ್ಯತೆ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ರು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ರಾಮಕೃಷ್ಣ ಹೆಗಡೆ ಅವರು ಗಮನ ಸೆಳೆದ್ರು. ಅದಕ್ಕೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಂಚಾಯತ್ ರಾಜ್ ಬಂದಿದ್ದು ಅವಾಗ. ಸೊ ನಮಗೆ ಕೊಡಿಪ್ಪ, ನಮ್ಮ ಪಾಲ್ ನಮಗೆ ಕೊಡ್ರಿ, ನಮ್ಮ ಟ್ಯಾಕ್ಸ್ ನೀವು ತಗೋತೀರಿ, ನಮ್ದು ಗಾಳಿ ಬೇಕು, ಚಿನ್ನ ಬೇಕು, ಬೆಳಕು ಬೇಕು, ವಿದ್ಯುತ್ ಬೇಕು, ಎಲ್ಲ ಬೇಕು, ಅಧಿಕಾರವನ್ನು ನಿಮ್ಗೆ ಬೇಕು. ಮತ್ತು ನಾವೇನು ಮಾಡಬೇಕು? ನಾವು ಏನು ಮಾಡ್ಬೇಕು? ಈ ಭಾಗದ ಬದುಕು ಹೆಂಗೆ ನಡೆಸಬೇಕು? ನಮ್ಮನ್ನು ಬಳಸ್ಕೊತಿದ್ದೀರಿ, ನಮ್ಮದು ಗಳಿಕೆಯನ್ನು ನೀವು ಬಳಸ್ಕೊಳ್ತೀರಿ, ನಾವು ಬದುಕನ್ನು ಕಟ್ಕೋಬೇಕಲ್ಲ, ನಾವು ಹೆಂಗೆ ಕಟ್ಕೋಬೇಕು? ಸೊ ಇದು ಪ್ರಶ್ನೆ. ಈಗ ಇದು ಇವತ್ತಿಲ್ಲ ನಾಳೆ ಪ್ರತ್ಯೇಕ ರಾಜ್ಯದ ಕೂಗು ಈಗಾಗಲೇ 2-3 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇನ್ನೂ ಜೋರಾಗತ್ತೆ ಹಿಂಗೆ ನೀವು ಮಾಡೋದಾದ್ರೆ. ಯಾಕಂದ್ರೆ ಇದಕ್ಕೆ ಸಾಕ್ಷಿ ಗೋವಿಂದರಾವ್ ಸಮಿತಿ ಅವರು ಕೊಟ್ಟ ವರದಿ. ಅವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕೊಟ್ಟಿದ್ರು. ಅವಾಗೇನಾಯ್ತು, ಆ ಅಸಮತೋಲನ, ಪ್ರಾದೇಶಿಕ ಅಸಮತೋಲನ ಸರಿ ಆಗ್ಲಿಲ್ಲ. ನಂಜುಂಡಸ್ವಾಮಿ ವರದಿ ದೂರ ಉಳಿತು. 12,000 ಕೋಟಿ ರೂಪಾಯಿ ಬರಲಿಲ್ಲ. ಮತ್ತೀಗ ಗೋವಿಂದರಾವ್ ಸಮಿತಿ ಬಂತು. ಇವರು ಹೇಳಿದಾರೆ ನೋಡ್ರಿ, ಎಷ್ಟು ಹಣ ಇದು. ಮತ್ತು ಇದು ಎಲ್ಲ ನೀವು ಯಾವಾಗ ಕೊಡೋರು? ಗ್ಯಾರಂಟಿ ಕೊಡೋದ್ರಾಗ ಅಭಿವೃದ್ಧಿನೇ ಇಲ್ಲ ಒಂದು. ಈಗ ಅದೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಇಲ್ಲ. ಈಗ ಮಂತ್ರಿಗಿರಿ ಕೊಡ್ಬೇಕಂದ್ರೆ ನೀವು ಯಾವ್ದಾರ ಮಂಡಳಿ ಕೊಡಬೇಕು, ಅಧ್ಯಕ್ಷರು ಮಾಡಬೇಕು, ಚೇರ್ಮನ್ ಮಾಡಬೇಕು, ಏನೂ ಇಲ್ಲ ನಮ್ಮವ್ರಿಗೆ. ಸೊ ಹಿಂಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ರಿ, ನಾವು ಬದುಕ್ತೀವಿ, ನಮ್ಮ ಅಷ್ಟಕ್ಕೆ ನಾವೆಲ್ಲ ಇದೆ ನಮ್ಮ ಹತ್ರ, ಎಲ್ಲ ನಾವು ಹೆಂಗೋ ಜೀವನ ಸಾಗಿಸ್ತೀವಿ. ಆಗದೇ ಇದ್ರೆ ಈ ಭಾಗದ ಶಾಸಕರಿಗೆ ಏನು ಅನುಭವಿಗಳಿದ್ದಾರೆ, ಏನು ಮುತ್ಸದ್ದಿದ್ದಾರೆ, ಅವ್ರಿಗೆಲ್ಲ
ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡಿ, ಮುಖ್ಯಮಂತ್ರಿ ಮಾಡ್ರಿ, ಉಪಮುಖ್ಯಮಂತ್ರಿ ಮಾಡ್ರಿ, ದೊಡ್ಡ ಇಲಾಖೆಗಳನ್ನು ಕೊಡ್ರಿ, ಅದರ ಮೂಲಕ ಈ ಭಾಗದ ಅಭಿವೃದ್ಧಿ ಮಾಡ್ರಿ. ಇನ್ನು ಅದು ಆಗ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಂಡಳಿ ಸ್ಥಾಪನೆ ಮಾಡ್ರಿ. ಆ ಮಂಡಳಿಗೆ ಇದೇ ಉತ್ತರ ಕರ್ನಾಟಕದ ಮುತ್ಸದ್ದಿ ಒಬ್ಬ ರಾಜಕಾರಣಿಗಳನ್ನ ಅಧ್ಯಕ್ಷರು ಮಾಡ್ರಿ. ಅವ್ರ ಮೂಲಕ ಈ ಕಡೆ ಬೆಳವಣಿಗೆ ಆಗಲಿ. ಈ ಗೋವಿಂದರಾವ್ ವರದಿ ಏನೋ ದುಡ್ಡು ಇದೆಯಲ್ಲ, ಈ ಉತ್ತರ ಕರ್ನಾಟಕ ಪ್ರತ್ಯೇಕ ಮಂಡಳಿಗೆ ಹಾಕ್ರಿ. ಅಲ್ಲಿಂದ ನಮ್ಮ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಆದಷ್ಟು ಉತ್ತರ ಕರ್ನಾಟಕದ ಅಧಿಕಾರಿಗಳು ಇಲ್ಲಿರ್ಬೇಕು. ಎಲ್ಲೆಲ್ಲಿವರು ಬಂದು ಏನೇನೋ ಮಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರ, ರೊಕ್ಕ ಮಾಡ್ಕೊಂಡು ಜಮಾ. ರಾಜಕಾರಣಿಗಳು, ನಮ್ಮ ರಾಜಕಾರಣಿಗಳಿಗೆ ಮೊದಲ ಏನು ಇಚ್ಛಾಶಕ್ತಿ ಇಲ್ಲ. ನಮ್ಮಲ್ಲಿ 94 ಜನ MLA-ಗಳದಾರ, 13 ಜನ MP-ಗಳದಾರ. ಅವ್ರು ಏನ್ ವಿಚಾರ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಉಳಿದವ್ರು ಅವರೆಲ್ಲ ಹೆಂಗ್ ಫೈಟ್ ಮಾಡ್ತಾರೆ, ಈ ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆ, ಅವರೆಲ್ಲ ಹೆಂಗ್ ತೊಗೊಂಬರ್ತಾರ ಅನ್ನೋದಾರ, ಹೆಂಗ್ ಬೆಳವಣಿಗೆ ಮಾಡ್ತಾರೆ. ಎಂತಿಂತ ಸಣ್ಣ ಸಣ್ಣ ತಾಲೂಕುಗಳು ಎಷ್ಟು ಅಭಿವೃದ್ಧಿ ಆಗ್ಯಾವ. ನಮ್ಮಲ್ಲಿ ಇವ್ರಿಗೆ ಏನು ಬರೀ ಹೊಂದಾಣಿಕೆ ರಾಜಕಾರಣ. ಇಲ್ಲಿ ನೀ ಬಂದಾಗ ನಂದು ಮುಂಚೆ ಹಾಕು, ನಾ ಬಂದಾಗ ನಿಂದು ಮುಂಚೆ ಹಾಕು. ಹಿಂಗಾಗಿ ಉತ್ತರ ಕರ್ನಾಟಕ ಇಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಸೊ ಇದು ಬದಲಾಗಬೇಕು, ಬೆಳವಣಿಗೆ ಆಗಬೇಕು. ಈ ಭಾಗದ ಎಲ್ಲ ವಿದ್ಯಾವಂತರು, ನಿರುದ್ಯೋಗಿಗಳು ಇಲ್ಲದೆ ಉದ್ಯೋಗ ಬರಬೇಕು. ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂದ್ರೆ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ, ಇಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ಮಂಡಳಿ ಮಾಡಿ, ಇಲ್ಲ ಈ ಭಾಗದ ಶಾಸಕರೇ, ಅನುಭವಿಗಳಿಗೆ, ಮುತ್ಸದ್ದಿ ರಾಜಕಾರಣಿಗಳಿಗೆ ಉನ್ನತವಾದಂಥ ಹುದ್ದೆಗಳನ್ನು ಕೊಡಿ ಅನ್ನುವಂಥ ವಿಚಾರಗಳನ್ನ ಇದು ಈಗ ಕೂಗು ನಮ್ಮ ಸೈಯದ್ ಖಾಲಿದ್ ಕೊಪ್ಪಳ ಅವರು ಹೇಳಿದ್ದಾರೆ. ಯುವಕರ ಪ್ರತಿನಿಧಿಗಳವರು, ಸಮಾಜ ಸಾರ್ವತ್ರಿಕ ಚಿಂತಕರು, ಅವರ ಮಾತುಗಳನ್ನ ಸ್ವಲ್ಪ ಚಿಂತನೆ ಮಾಡುವಂತ ಅಗತ್ಯ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಇದರ ಏನಾರು ಗಮನಿಸಿದ್ರೆ ಬದಲಾವಣೆಯ ಬದುಕು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದಕ್ಕೆ ವೀಕ್ಷಕರ ಪರವಾಗಿ ತಮಗೆ ಅಭಿನಂದಿಸ ನಮಸ್ಕಾರ.